ಹಲೋ ಸ್ನೇಹಿತರೆ, ಅಲ್ಫಾಯಿ ಕನ್ನಡಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ಎಂದು ಭಾವಿಸಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಏನ್ ಗುರು ಮ್ಯಾಟ್ರು ಅಂದ್ರ ಸುಗ್ಗಿ ಬೆಳೆ ಕಟಾವ್ ನಂತರ ತುಮಕೂರು ದಾವಣಗೆರೆ ನೇರ ರೈಲು ಮಾರ್ಗ ಆರಂಭ. ಇದಲ್ದನೆ 16 ಹೊಸ ನಿಲ್ದಾಣಗಳು ಮಾಡ್ತಿದ್ದಾರೆ. ಅವು ಎಲ್ಲೆಲ್ಲಿ ಅಂತ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ಬಿಡಿ. ದಾವಣಗೆರೆ ಚಿತ್ರದುರ್ಗ ತುಮಕೂರು ಡಬ್ಲಿಂಗ್ ಮಾರ್ಗ ಶೀಘ್ರ ಆರಂಭ. ಸುಗ್ಗಿ ಬೆಳೆ ಕಟಾವ್ ನಂತರ ಮಾರ್ಗದ ಅಭಿವೃದ್ಧಿ ಆರಂಭ. ಪ್ರಧಾನಿ ಮೋದಿಜಿ ಅವರು ಸೂಚನೆಯಂತೆ 2027ಕ್ಕೆ ನೇರ ಮಾರ್ಗ ಆರಂಭ. ತುಮಕೂರು ಚಿತ್ರದುರ್ಗ ದಾವಣಗೆರೆ ರೈಲು ಮಾರ್ಗದ ಕಾಮಗಾರಿಯು ಇನ್ನು 2 ತಿಂಗಳಲ್ಲಿ ಆರಂಭವಾಗಲಿದೆ. ಸದ್ಯ ಜಮೀನು ನೀಡಿರುವ ರೈತರು ಬೆಳೆ ಬೆಳೆದಿದ್ದು ಅವುಗಳ ಕಟಾವುಗಳ ಬಳಿಕ ಕಾಮಗಾರಿ ಆರಂಭವಾಗಲಿದೆ. ಈ ಬಗ್ಗೆ ಸಚಿವ ವಿ ಸೋಮಣ್ಣ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಬಹುನಿರೀಕ್ಷಿತ ದಾವಣಗೆರೆಗೆ ಚಿತ್ರದುರ್ಗ ತುಮಕೂರು ನೇರ ರೈಲು ಮಾರ್ಗ ಯೋಜನೆ ಕಾಮಗಾರಿಯು ಇನ್ನು ಸುಗ್ಗಿ ಬೆಳೆ ಮುಗಿದ ಬಳಿಕ ಆರಂಭ ಮಾಡಲಾಗುತ್ತದೆ. 2 ವರ್ಷಗಳ ಕಾಮಗಾರಿ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡುವ ಗುರಿ ಹೊಂದಲಾಗಿದೆ. ಇನ್ನು ನೂತನ ಯೋಜನೆ ಸಂಬಂಧಿಸಿದಂತೆ ಡಬ್ಲಿಂಗ್ ರೈಲ್ವೆ ಮಾರ್ಗಕ್ಕೆ ಭೂಸ್ವಾಧೀನ ಪ್ರಕ್ರಿಯೆ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸುವ ಕೇಂದ್ರ ರೈಲ್ವೆ ಸಹಾಯಕ ಖಾತೆ ಸಚಿವ ವಿ ಸೋಮಣ್ಣ ಅವರು ಮಾಧ್ಯಮಗಳೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. 2027ರ ಜನವರಿ ಒಳಗೆ ಪೂರ್ಣಗೊಂಡು ಲೋಕಾರ್ಪಣೆ ನಡೆಸುವ ಎಂದು ಸಚಿವ ವಿ ಸೋಮಣ್ಣ ಅವರು ತಿಳಿಸಿದರು. ನನಗನ್ಸುತ್ತೆ ನಮ್ಮ ಸರ್ಕಾರಕ್ಕೆ ನಮ್ಮ ರೈತರ ಬಗ್ಗೆ ಇರುವಂತಹ ಅಭಿಪ್ರಾಯ ಚೆನ್ನಾಗಿದೆ ಅಂತ. ಈ ಒಂದು ವಿಷಯವನ್ನು ಗಮನಿಸ್ತಾ ಹೋದ್ರೆ ರೈತರ ಮೇಲೂ ಕೂಡ ಒಂದ್ ಕಡೆ ಕಾಳಜಿ ವ್ಯಕ್ತವಾಗ್ತಿದೆ. ಇನ್ನು ಸುಗ್ಗಿ ನಂತರ ಕಾಮಗಾರಿ ಆರಂಭಿಸಿ ದಾವಣಗೆರೆ ಭರಮಸಾಗರ ಚಿತ್ರದುರ್ಗ ಮಧ್ಯದಲ್ಲಿ ಭೂಸ್ವಾಧೀನ ಪಡಿಸಿಕೊಂಡು ಜಮೀನಲ್ಲಿ ರೈತರು ಬೆಳೆಗಳ ಬೆಳೆದಿದ್ದಾರೆ. ರೈತರಿಗೆ ತೊಂದರೆ ಆಗದಂತೆ ಇನ್ನು 1 ತಿಂಗಳ ಬಳಿಕ ಬೆಳೆ ಕಟಾವು ನಂತರ ರೈಲ್ವೆ ಕಾಮಗಾರಿ ಆರಂಭಿಸುವಂತೆ ಸಚಿವ ವಿ ಸೋಮಣ್ಣ ಅಧಿಕಾರಿಗಳು ಸೂಚಿಸಿದ್ದಾರೆ. ಈ ರೈಲ್ವೆ ಕಾಮಗಾರಿ ಆರಂಭಕ್ಕೆ 2.5ರಿಂದ 3 ವರ್ಷ ತಡ್ಕೊಂಡಿದ್ದೀವಂತೆ. ಇನ್ನು 3 ತಿಂಗಳ ತಡ್ಕೊಳಕ್ಕಾಗಲ್ವಾ? 2 ರಿಂದ 3 ಎಕರೆ ಮಾತ್ರ ಭೂಸ್ವಾಧೀನ ಬಾಕಿ ಇದೆ. ಹೌದು, ದಾವಣಗೆರೆ ಚಿತ್ರದುರ್ಗ ತುಮಕೂರು ನೇರ ರೈಲ್ವೆ ಮಾರ್ಗ ಯೋಜನೆಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ 236 ಎಕರೆ ಅಗತ್ಯವಿದ್ದು ಭೂಸ್ವಾಧೀನಕ್ಕೆ ರೈಲ್ವೆ ಇಲಾಖೆಯಿಂದ ಕೋರಲಾಗಿತ್ತು. ಇದುವರೆಗೂ 234 ಎಕರೆ ಭೂಸ್ವಾಧೀನ ಪೂರ್ಣಗೊಂಡಿದೆ. ಇನ್ನು ಕೇವಲ 2 ರಿಂದ 3 ಎಕರೆ ಮಾತ್ರ ಸ್ವಾಧೀನ ಬಾಕಿ ಇದ್ದು ಬಹುತೇಕ ಎಲ್ಲ ಮುಗಿದಿದೆ. ಕಾಮಗಾರಿ ಆರಂಭಿಸುವುದು ಎಂದು ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ. ಸುಮಾರು 2140 ಕೋಟಿ ರೂಪಾಯಿ ಯೋಜನೆ. ಹೌದು, 2140 ಕೋಟಿ ರೂಪಾಯಿ ವೆಚ್ಚದ ಅನುಷ್ಠಾನದ ಆಗುತ್ತಿದೆ. ಈ ಮೊದಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ 50% ಅಂದ್ರೆ 50-50 ಅನುಪಾತಕ್ಕೆ ಯೋಜನೆ ಜಾರಿಗೊಳಿಸಲು ತೀರ್ಮಾನಿಸಲಾಗಿತ್ತು. ಇದನ್ನು ಬದಲಿಸಿ ರಾಜ್ಯ ಸರ್ಕಾರವು ಭೂಸ್ವಾಧೀನ ವೆಚ್ಚವನ್ನು ಭರಿಸಿ ಯೋಜನೆಗೆ ಭೂಮಿ ಹಸ್ತಾಂತರಿಸಿದೆ. ರೈಲ್ವೆ ಇಲಾಖೆಯಿಂದಲೇ ಯೋಜನೆಯನ್ನು ಪೂರ್ಣವಾಗಿ ಅನುಷ್ಠಾನಗೊಳಿಸುವುದು ಎಂದು ಸಚಿವರು ತಿಳಿಸಿದರು. ಹಾಗೆ ಮುಂದುವರೆದ ಭಾಗವಾಗಿ ಗಮನಿಸಿದ್ರೆ ಮೋದಿಜಿ ಅವರ ಸೂಚನೆಯಂತೆ 2027ಕ್ಕೆ ಲೋಕಾರ್ಪಣೆ ಮಾಡುವ ಒಂದು ನಿರೀಕ್ಷೆ ಇದೆ. ಡಬ್ಲಿಂಗ್ ರೈಲ್ವೆ ಮಾರ್ಗಕ್ಕೆ 2409 ಎಕರೆ ಭೂಮಿ ಅಗತ್ಯವಿದ್ದು ಇದರಲ್ಲಿ ಕೇವಲ 280 ಎಕರೆ ಭೂಸ್ವಾಧೀನ ಪ್ರಕ್ರಿಯೆ ಮಾತ್ರ ಬಾಕಿ ಇದೆ. ಈ ಮಾರ್ಗಕ್ಕೆ ಈಗಾಗಲೇ 1100 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ. ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಪ್ರಧಾನಮಂತ್ರಿಗಳ ಸೂಚನೆಯಂತೆ 2027ರ ಜನವರಿ ವೇಳೆಗೆ ಲೋಕಾರ್ಪಣೆ ಮಾಡುವುದು ತಿಳಿಸಿದರು. ರಾಣೆಬೆನ್ನೂರು ಶಿವಮೊಗ್ಗ ರೈಲ್ವೆ ಮಾರ್ಗವು ಭೂಸ್ವಾಧೀನ ಸಂಬಂಧಿಸಿದಂತೆ 15 ಬಾರಿ ಪತ್ರ ಬರೆಯಲಾಗಿದೆ. ರೈಲ್ವೆ ಅಧಿಕಾರಿಗಳಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಎಂದು ಡಿಸಿ ಗಂಗಾಧರ ಸ್ವಾಮಿ ಹೇಳಿದರು. ಸಚಿವರು ರೈಲ್ವೆ ಅಧಿಕಾರಿಗಳನ್ನು ತರಾಟೆಗಳು ತೆಗೆದುಕೊಂಡು ತಕ್ಷಣ ಹಣ ಬಿಡುಗಡೆ ಮಾಡುವುದು ಸೂಚನೆ ನೀಡಿದರು. ಹಾಗಾದ್ರೆ ಈ ಮಾರ್ಗದ ನಿರೀಕ್ಷೆಯ 16 ಹೊಸ ನಿಲ್ದಾಣಗಳು ಯಾವ್ಯಾವ ಅಂತ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ತುಮಕೂರು ಹಳೆ ನಿಲ್ದಾಣ, ಹೊರಕೆರೆ, ತಿಮ್ಮರಾಜನಹಳ್ಳಿ, ಜೋಗಿಹಳ್ಳಿ, ಚಿಕ್ಕನಹಳ್ಳಿ, ಶಿರಾ, ತಾವರ್ಗೆರೆ, ಆನೆಸಿದ್ರಿ, ಹಿರಿಯೂರು, ಮೇಟಿಕುರ್ಕೆ, ಐಮಂಗಲ, ಪಲವನಹಳ್ಳಿ, ದೊಡ್ಡ ಸಿದ್ದವನಹಳ್ಳಿ, ಸಿರಿಗೆರೆ ಕ್ರಾಸ್, ಭರಮಸಾಗರ, ಹೆಬ್ಬಾಳು, ಆನೆಗೂಡು, ತೋಳಹುಣಸೆ ಹಳೆ ನಿಲ್ದಾಣ, ದಾವಣಗೆರೆ ಹಳೆ ನಿಲ್ದಾಣ. ಈ ಮಾರ್ಗದ ನಿರೀಕ್ಷೆಯಲ್ಲಿ ನಿಲ್ದಾಣಗಳನ್ನು ಮರು ನಾಮಕರಣ ಮಾಡಲಾಗುತ್ತದೆ. ಧನ್ಯವಾದ.